ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 8 ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ, ಜೊತೆಗೆ ಒಂದು ರಿಲೀಸ್ ಆಗ್ತಾ ಇದೆ ಚಿತ್ರ. ಈ ವಾರ ಮೆಜೆಸ್ಟಿಕ್ 2 ಎಂಬ ಚಿತ್ರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹನುಮಂತಪ್ಪ ಅವರು, ಆನಂದಪ್ಪ ಅವರು ಮತ್ತು MK ಹಟ್ಟಿ ಅವರು ಹೊತ್ಕೊಂಡಿದ್ದಾರೆ ಮತ್ತು ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ರುದ್ರೇಶ್ ಅವರು ಹೊತ್ಕೊಂಡಿದ್ದಾರೆ. ಇದರಲ್ಲಿ ಹೊಸ ಪ್ರತಿಭೆ ಭರತ್ ಅವರು ನಾಯಕ ನಟನಾಗಿ ಕಾಣಿಸ್ಕೊತಾರೆ, ಸಂಹಿತಾ ವಿನ್ಯಾ ಅವರು ನಾಯಕಿಯಾಗಿ ಕಾಣಿಸ್ಕೋತಾರೆ ಮತ್ತು ಈ ಚಿತ್ರದಲ್ಲಿ ಮಾಲಾಶ್ರೀ ಅವರು ಹಾಗೂ ಶ್ರುತಿ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಗಾರ್ಜಿಯಸ್ ರಾಸ್ಕಲ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಪ್ರಮೋದ್ ಜೋಯಿಸ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಚೇತನ್ ಕೃಷ್ಣ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಬಹುತೇಕ ಎಲ್ಲ ಹೊಸ ಕಲಾವಿದರು ಸೇರಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಓರಿಯೋ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ವೈಶಾಲಿ ಅವರು ಹಾಗೂ ವಿಜಯ್ ಶ್ರೀ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ನಂದನಾ ಪ್ರಭು ಅವರು ಹೊತ್ಕೊಂಡಿದ್ದಾರೆ. ಇದರಲ್ಲಿ ಬಹುತೇಕ ಎಲ್ಲ ಹೊಸಬ್ರೆ ನಟನೆಯಲ್ಲಿ ಕಾಣಿಸ್ತಾರೆ. ಪಂಚರತ್ನಗಳು ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು JR ನಾರಾಯಣಗೌಡರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಗೌತಮ್ R ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ನಟನೆಯಲ್ಲಿ ಬಹುತೇಕ ಮಕ್ಕಳು ಹೊಸ ಪ್ರತಿಭೆಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಜೈ ಕೃಷ್ಣ ಅಟ್ಯಾಕ್ 1 ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ರಾಜ್ ಆನಂದ್ ರಾಮ್ ಅನ್ನೋರು ನಿರ್ಮಾಣ, ನಿರ್ದೇಶನ ಹಾಗೂ ಕತೆ ಚಿತ್ರಕಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಟನೆ ಕೂಡ ಅವರೇ ಮಾಡಿದ್ದಾರೆ. ಅವರೊಂದಿಗೆ ಎಲ್ಲ ಬಹುತೇಕ ಹೊಸ ಕಲಾವಿದರು ಕಾಣಿಸ್ಕೊತಾ ಇದ್ದಾರೆ. ಅಂತರ್ಯಾಮಿ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ನವೀನ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಧನಂಜಯ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಟನೆಯಲ್ಲಿ ಪ್ರಣವ್ ಹಾಗೂ ಮೋಹಿರ್ ಆಚಾರ್ಯ ಅವರು ಕಾಣಿಸ್ಕೋತಾರೆ. ನೀಲಿ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನು ಪಿಳ್ಳೇಗೌಡರು ಹೊತ್ಕೊಂಡಿದ್ದಾರೆ ಮತ್ತು ಇದರ ಕತೆ ಮತ್ತು ಸಂಭಾಷಣೆಯನ್ನು ಶ್ರೀಧರ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ಬಹುತೇಕ ಎಲ್ಲ ಹೊಸ ಕಲಾವಿದರೆ ತಾರಾಗಣದಲ್ಲಿ ಕಾಣಿಸ್ಕೊತಾರೆ. ಕಾಟನ್ ಪೇಟೆ ಗೇಟ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. RS ಪ್ರೊಡಕ್ಷನ್ಸ್ ಲಾಂಛನದಡಿ ಈ ಚಿತ್ರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಕನಕಪುರ ಶ್ರೀನಿವಾಸ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಾಜ್ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಇದರಲ್ಲಿ ಬಹುತೇಕ ಎಲ್ಲ ಹೊಸ ಕಲಾವಿದರೆ ತಾರಾಗಣದಲ್ಲಿ ಕಾಣಿಸ್ಕೊತಾರೆ. ಭೀಮಾ ತೀರದಲ್ಲಿ ಎಂಬ ಚಿತ್ರ ಈ ವಾರ ರಿಲೀಸ್ ಕಾಣ್ತಾ ಇದೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ದುನಿಯಾ ವಿಜಯ್ ಹಾಗೂ ಪ್ರಣೀತಾ ಅವರು ಕಾಣಿಸ್ಕೊಂತಾರೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಅಣಜಿ ನಾಗರಾಜ್ ಅವರು ಹೊತ್ಕೊಂಡಿದ್ರು. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಓಂ ಪ್ರಕಾಶ್ ರಾವ್ ಅವರು ಹೊತ್ಕೊಂಡಿದ್ರು. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವಂತಹ ಚಿತ್ರ ಹಯಗ್ರೀವ ರೈಸ್ ಆಫ್ ಅಶೋಕ. ಈ ವಾರ ಟಾಕ್ಸಿಕ್ ಚಿತ್ರದ ತಬಾಹಿ ಎಂಬ ಹಾಡಿನ ಆಡಿಯೋ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ. ಲವ್ ಮಾಕ್ಟೇಲ್ 3ನ ಬೆಳದಿಂಗಳು ಎಂಬ ಹಾಡಿನ ಲಿರಿಕಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ. ಲವ್ ಮಾಕ್ಟೇಲ್ 3 ಮಾರ್ಚ್ 19ಕ್ಕೆ ತೆರೆ ಕಾಣಲಿದೆ ಅಂತ ಚಿತ್ರತಂಡ ಅನೌನ್ಸ್ ಮಾಡಿದೆ. ಮಾರ್ಚ್ 3ನೇ ತಾರೀಕು 1934ನೇ ಇಸ್ವಿಯಲ್ಲಿ ಸತಿ ಸುಲೋಚನಾ ಕನ್ನಡದ ಮೊಟ್ಟ ಮೊದಲ ವಾಕ್ ಚಿತ್ರ ರಿಲೀಸ್ ಆಯಿತು. ಅದಕ್ಕೆ ಈ 3ನೇ ತಾರೀಕು 93 ವರ್ಷಗಳು ಆಯಿತು. ಸೊ ಅದರ ಒಂದು ದಿನಾಚರಣೆಯನ್ನು ಆಚರಿಸಿದ್ರು. ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದಲ್ಲಿ ಬೆಳ್ಳಿ ತೆರೆಯ ಮೊದಲ ಮಾತು ಎಂಬ ಕಾರ್ಯಕ್ರಮದ ಮೂಲಕ ಎಲ್ಲ ಬಹುತೇಕ ಅನ್ನದಾತರಾದಂಥ ನಮ್ಮ ನಿರ್ಮಾಪಕರೇ ಕುಣಿದು ನಾಟಕ ಮಾಡಿ ಕಾಮಿಡಿ ಮಾಡಿ ಎಲ್ಲ ಮಾಡಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ಹೋಗಿ ವೀಕ್ಷಿಸಿ, ಪ್ರೋತ್ಸಾಹಿಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಅನ್ನದಾತ ಸುಖೀ ಭವ.